ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು, ತ್ಯಾಗಿ ತಪಸ್ವಿಗಳನ್ನು, ನಿಮಿತ್ತ ಶಿಕ್ಷಕಿಯರನ್ನು ಮತ್ತು ಸರ್ವ ಈಶ್ವರೀಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ಮತ್ತು ಭಾಗವಹಿಸಲಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಬಾಬಾರವರು ಈ ದಿನದ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇವತ್ತು ನನಗೆ ವಿಶೇಷ ಅನಿಸಿದ್ದು ಮತ್ತು ನಾವೀಗ ಅಭ್ಯಾಸ ಆಲ್ರೆಡಿ ಮಾಡ್ತಾ ಇರೋದು ಮತ್ತು ಮುಂದೆ ಮಾಡಬೇಕಾಗಿರೋದು ಯಾವುದು ಅಂತ್ಯ ಸಂಸ್ಕಾರ ಇದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಧಾರಣೆಯ ಮೊದಲನೇ ಪಾಯಿಂಟ್ ತುಂಬ ಸ್ಥಿತಿಗೆ ಅನುಕೂಲವಾದೀತೆಂದು ಅದನ್ನೇ ನಾನಿವತ್ತು ಆಯ್ಕೆ ಮಾಡಿಕೊಂಡಿದ್ದೇನೆ. ಹಾಗಾಗಿ ಈ ದಿನದ ಧಾರಣೆಯ ಮೊದಲನೇ ಪಾಯಿಂಟ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನ ಬಾಬಾರವರು ಧಾರಣೆಯಲ್ಲಿ ತಿಳಿಸ್ತಾ ಇದ್ದಾರೆ, ಬೇಹದ್ ಬಾಪ್ ಕಾ ಪ್ರಾಪರ್ಟಿ ಕಿ ಮೈ ಮಾಲೀಕ್ ಹೂँ. जैसे बाप ज्ञान का सागर, प्रेम का सागर, आनंद का सागर, शांति का सागर है, वैसे ही मैं ही मास्टर सागर हूँ. इसी नशे में रहना है ಅಂತ ಬಾಬರವರು ಹೇಳಿದ್ದಾರೆ. ಬೇಹದ್ದಿನ ತಂದೆಯ ಎಲ್ಲ ಆಸ್ತಿಗೆ ನಾನು ಮಾಲೀಕನಾಗಿದ್ದೇನೆ. ಹೇಗೆ ಶಿವತಂದೆ ಜ್ಞಾನದ ಸಾಗರ, ಪ್ರೇಮದ ಸಾಗರ, ದಯಾ ಸಾಗರ, ಕ್ಷಮಾ ಸಾಗರ, ಆನಂದ ಸಾಗರರಾಗಿದ್ದಾರೆ, ಶಾಂತಿಯ ಸಾಗರರಾಗಿದ್ದಾರೆ, ಹಾಗೆ ನಾನು ಕೂಡ, ನಾನು ಆತ್ಮನು ಮಾಸ್ಟರ್ ಸಾಗರನಾಗಿದ್ದೇನೆ ಎನ್ನುವ ಈ ನಶೆಯಲ್ಲೇ ಸದಾಕಾಲ ಇರಿ ಅಂತ ಬಾಬರವರು ಹೇಳ್ತಿದ್ದಾರೆ. ನೋಡಿ, ದೃಷ್ಟಿಯಂತೆ ಸೃಷ್ಟಿ, ಇದು ಬಹಳ ಸುಲಭ. ನಾವು ಹೇಳ್ತೇವೆ ದೃಷ್ಟಿ ಅಂದರೆ ಬರೀ ಕಣ್ಣು ತೆರೆದು ನೋಡೋದಲ್ಲ, ಆ ಕಣ್ಣಿನ ಹಿಂದೆ ಇರುವ ಮನಸ್ಸಿನಲ್ಲಿ ಬರುವ ಆಲೋಚನೆಗಳು ನಮ್ಮ ದೃಷ್ಟಿಯನ್ನು ಸೂಚಿಸ್ತವೆ. ದೂರದೃಷ್ಟಿ ಅಂತ ಹೇಳ್ತೀವಿ ನಾವು ಕೆಲವು ಸಲ. ಅಂದರೆ ಜೈಸಾ ಸೋಚೆಂಗೆ ವೈಸಾ ಬನೆಂಗೆ ಅನ್ನೋದೊಂದಿದ್ರೆ, ಜೈಸಾ ದೃಷ್ಟಿ ವೈಸಾ ಸೃಷ್ಟಿ. ಅಂದರೆ ದೃಷ್ಟಿಯನ್ನು ಯಥಾರ್ಥವಾಗಿ ನೋಡಲಿಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ. ಅವರವರ ದೃಷ್ಟಿಗೆ ತಕ್ಕಂತೆ ಈ ಸೃಷ್ಟಿ ಕಾಣಿಸ್ತಾ ಇದೆ. ಅದಕ್ಕಾಗಿ ಕೆಲವರಿಗೆ ಹಿತ, ಕೆಲವರಿಗೆ ಅಹಿತ.
ಕೆಲವರಿಗೆ ಸುಖ, ಕೆಲವರಿಗೆ ದುಃಖವನ್ನು ಇದು ಅನುಭವ ಮಾಡಿಸ್ತಾ ಇದೆ. ಯಾಕಂದರೆ ಅವರ ದೃಷ್ಟಿಕೋನದಲ್ಲಿ ಇದು ದುಃಖಮಯ ಸಂಸಾರ ಅಂದರೆ ಇದು ದುಃಖನೇ. ಅವರ ದೃಷ್ಟಿಯಲ್ಲಿ ಇದು ಸುಖಮಯ ಸಂಸಾರ, ಎಂಥ ಅದ್ಭುತವಾದ ಪ್ರಪಂಚ ಪ್ರಕೃತಿ ಅಂತ ನೋಡಿದ್ರೆ ಅದು ಸುಖನೇ. ಹಾಗೆ ನಮ್ಮ ಬುದ್ಧಿಗಳು ಕೂಡ ಇಲ್ಲಿಯ ತನಕ, ನಮ್ಮ ಆಲೋಚನೆಗಳು ಕೂಡ ನಮ್ಮ ಸಂಸ್ಕಾರ ಸಹಿತವಾಗಿ ನಾವು ಇನ್ನೊಬ್ರು ಹೇಳಿದ್ದನ್ನು ಕೇಳಿ 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 ಈ ಪ್ರಪಂಚದ ಮೇಲೆ ಒಂದಷ್ಟು ಜಿಗುಪ್ಸೆ, ಈ ಪ್ರಪಂಚದ ಮೇಲೆ ಒಂದಷ್ಟು ಆರೋಪ, ಈ ಸಂಸಾರದ ಮೇಲೆ ಒಂದಷ್ಟು ಬೇಜಾರು, ಇದು ನಶ್ವರ, ಇದು ಸರಿಯಿಲ್ಲ, ಇದು ಹಾಳಾಗಿರೋದು, ಇದು ದುಃಖ ಕೊಡೋದು, ಇದು ಭವಬಂಧನ, ಈ ಎಲ್ಲ ಶಬ್ದಗಳು ಇಲ್ಲಿಯ ತನಕ ಕೇಳಲಿಕ್ಕೆ ನಮಗೆ ಸರಿ ಅನಿಸಿದರೂ ಕೂಡ ನಾವು ಯಾರೂ ಕೂಡ ಈ ಸಂಸಾರವನ್ನು ಬಿಟ್ಟು ಹೋಗಿಲ್ಲ. ಹಾಗಂತ ಅವ್ರು ಹೇಳಿದವ್ರಿಗೆ ಇದು ನೀವು ಹೇಳ್ತಾ ಇರೋದು ತಪ್ಪು ಅನ್ನುವಂಥ ಧೈರ್ಯನೂ ನಮಗೆ ಯಾರಿಗೂ ಇರಲಿಲ್ಲ. ಯಾಕೆ ನಶ್ವರ ಇದು? ನೀನು ಹುಟ್ಟಿದ್ದು ಇದೇ ಸಂಸಾರದಿಂದ, ನೀನು ಬೆಳೆದದ್ದು ಇದೇ ಸಂಸಾರದಲ್ಲಿ, ನೀನಿದ್ದಿದ್ದು ಇದೇ ಪ್ರಪಂಚದಲ್ಲಿ, ಇವತ್ತಿಗೂ ನೀನು ಉಸಿರಾಡ್ತಾ ಇರೋದು ಇದೇ ಪ್ರಪಂಚದ ಗಾಳಿಯನ್ನು, ಉಣ್ತಾ ಇರೋದು ಇದೇ ಅನ್ನ, ಇದೇ ನೀರು ಕುಡಿತಾ ಇರೋದು, ಮತ್ತಿದಕ್ಕೆ ಬೈಯೋದು ಇದು ನಶ್ವರ, ಇದು ನಶ್ವರ, ಇದು ನಶ್ವರ. ಮಾತೆತ್ತರು ನಶ್ವರ ಅಂತಾರೆ, ಮತ್ತೆ ಸಮಯಕ್ಕೆ ಸರಿಯಾಗಿ ಎಲ್ಲನೂ ಬೇಕು. ಅಂದರೆ ಎಷ್ಟು ಅಜ್ಞಾನದಲ್ಲಿ ನಾವು ಕೇಳ್ತಾ ಕೇಳ್ತಾ ಬಂದಿದ್ದೇವೆ. ಈ ಜಗತ್ತು ನಶ್ವರ ಅಂತ ಹೇಳೋದೇ ಒಂದು ದೊಡ್ಡ ಅಜ್ಞಾನ ಅನ್ನೋದು ಈಗ ನಮಗೆ ಯಥಾರ್ಥ ಜ್ಞಾನಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ. ಅದೇನು ಹೇಳ್ತೀವಲ್ಲ ನಾವು, ಕುಣಿಯಕ್ಕೆ ಬರಲಾರ್ದ ನೆಲ ಡೊಂಕು ಅಂತ. ಅಂದರೆ ಈ ಸೃಷ್ಟಿಯ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ, ಸೃಷ್ಟಿ ಇಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರ ನಾನು ಬೇರೆ ಇದ್ದೀನಿ, ಸರಿ ನಾನು ಆತ್ಮನೇ ಇರ್ಬೋದು, ಪರಮಾತ್ಮನ ಸಂತಾನನೇ ಇರ್ಬೋದು, ಪರಮಧಾಮ ನಿವಾಸ ಇರ್ಬೋದು, ಚೈತನ್ಯ ಇರ್ಬೋದು, ಹೋಗ್ಲಿ ಜಡ ನಿನಗೇನು ಮಾಡೀತು? ಈ ವಿನಾಶಿ ಅಂತೀಯಲ್ಲ, ನಶ್ವರ ಅಂತೀಯಲ್ಲ, ನೀನು ಅನಶ್ವರ ಅಲ್ವಾ, ಅವಿನಾಶಿ ಅಲ್ವಾ, ಚೈತನ್ಯ ಅಲ್ವಾ, ನಿನಗೇನು ಮಾಡೀತು ಈ ನಶ್ವರ ಜಗತ್ತು? ಮತ್ತು ಇದಕ್ಕೆ ಯಾಕೆ ಇಷ್ಟೊಂದು ಎದುರುಕೊಂಡೆ? ಭವಬಂಧನ ಅಂತ ಯಾಕೆ ಅಂದ್ಕೊಂಡೆ? ಒಂದು ಸಲ ಹೇಳ್ತಾನೆ, ನಾನು ಅಮರ, ನಾನು ಅಜನ್ಮ, ನಾನು ಅಭೋಕ್ತ, ನಾನು ಅಖಾಯ, ನಾನೇ ಪರಬ್ರಹ್ಮ ಸ್ವರೂಪ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಟ್ಟಿಗೆ ಜ್ಞಾನದ ಮಾತುಗಳು. ಇನ್ನೊಂದು ಕಡೆ ಬಂದಾಗ ಈ ಪ್ರಪಂಚ ನಶ್ವರ, ಇದು ಭವಬಂಧನಕ್ಕೀಡು ಮಾಡುತ್ತೆ, ನಮಗೆ ದುಃಖವನ್ನೇ ಕೊಡುತ್ತೆ. ಅಂದರೆ ಈ ಸೃಷ್ಟಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಅಜ್ಞಾನದ ಮಾತುಗಳು ಅಂತ ಇವತ್ತು ನಮಗೆ ಅರ್ಥ ಆಗಬೇಕು. ಆಯ್ತು, ಇದು ನಶ್ವರ, ಇದು ಬದಲಾಗೋದು, ಇದು ದುಃಖ ಕೊಡೋದು, ಇದು ಸತೋರಜತಮದಲ್ಲಿ ಬರೋದು, ಅದರ ಧರ್ಮದಲ್ಲಿ ಅದಿದೆ. ಆದರೆ ನಿನ್ನ ಧರ್ಮ ನೀನು ಹಿಡ್ಕೊಂಡ್ಬಿಟ್ರೆ ಇದನ್ನು ಯಾಕೆ ನೀ ತಲೆ ಕೆಡಿಸ್ಕೋತೀಯ? ನಿನ್ನ ಸ್ಥಾನದಲ್ಲಿ ನೀನು ಕೂತಿದ್ರೆ, ನಿನ್ನ ಅರಿವಿನೊಳಗಡೆ ನೀನಿದ್ರೆ ಇದು ಯಾಕೆ ಬಂಧನ ಆದೀತು? ಇದನ್ನು ಬಂಧನ ಅಂತ ಹೇಳೋ ಬದಲಿಗೆ ಯಾವುದು ನೀನು ಈ ಭವಬಂಧನಕ್ಕೆ ಒಳಪಡದಂಥ ಚೈತನ್ಯ ಇದೆಯೋ ಒಳಗಡೆ, ಯಾರು ನೀನು ಪರಬ್ರಹ್ಮ ಸ್ವರೂಪ ಅಂತ ಇಲ್ಲಿ ತನಕ ಹೇಳ್ಕೊಂಡು ಬಂದಿದ್ದೀವಿ, ಅದರ ಬಗ್ಗೆನೇ ಮಾತಾಡ್ಬೋದಾಗಿತ್ತಲ್ಲ ಜಾಸ್ತಿ. ಇದೇ ಪರಮಾತ್ಮನಿಗೂ ಅಥವಾ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಇರುವ ವ್ಯತ್ಯಾಸ. ದೇಹಾಭಿಮಾನವನ್ನು ಬಿಡಿಸ್ಲಿಕ್ಕೆ ಒಂದು ಸ್ವಲ್ಪ ಹೇಳಿ ಪರವಾಗಿಲ್ಲ, ಆದರೆ ಅದನ್ನೇ 90% ಹೇಳಿ ಯಾವುದು ನಾನು ಆಗಬೇಕು, ಯಾವುದು ನಾನು ಇದ್ದೀನಿ, ಯಾವುದು ನಾನು ಅನುಭವಿಸ್ಬೇಕು, ಅದ್ರ ಬಗ್ಗೆ ಅಲ್ಲೊಂದು ಇಲ್ಲೊಂದು ಮಾತುಗಳು ಹೇಳ್ಬಿಟ್ಟು ಇದು ನಿಮಗಲ್ಲ ಬಿಡು, ಇದು ಎಲ್ಲ ಮುಗಿದ ಮೇಲೆ ಬಿಡು, ಇದು ಮೇಲೆ ಹೋದವರಿಗೆ ಬಿಡು ಅಂದ್ಕೊಂಡು ಅದನ್ನು ಕಡೆಗೆ ಕೈಯೇ ಬಿಟ್ಟು ಇದ್ರ ಕಡೆಗೆ ಬೈಕು ಅಂತ ಕೂಡೋದು, ಸಂಸಾರಿಗಳಿಗೆ ಬೈಯೋದು, ಗೃಹಸ್ಥಿಗಳಿಗೆ ಬೈಯೋದು, ಬಂದು ಅವ್ರ ಮನೆ ಮುಂದೆ ಭಿಕ್ಷಾಂದೇಹಿ ಅಂತ ನಿಲ್ಲೋದು. ಎಷ್ಟು ಮಜಾ ಇದೆ ನೋಡಿ ಇದು ಡ್ರಾಮಾ. ಆದರೆ ಪರಮಾತ್ಮ ಹೆಂಗೆ ನೋಡ್ತಿದ್ದಾರೆ ನಮ್ಮನ್ನು? ಅದಕ್ಕೆ ಜೈಸ ದೃಷ್ಟಿ ವೈಸ ಸೃಷ್ಟಿ. ನೋಡಿ, ಪರಮಾತ್ಮನ ಆಲೋಚನೆ ಎಲ್ಲಿದೆ ಅಂದರೆ, ಮಕ್ಕಳೇ ನೀವು ಸಾಮಾನ್ಯರಲ್ಲ,
ಇದಕ್ಕೆ ಯಾಕೆ ನೀವು ಹೆದರ್ಕೊಳ್ತೀರೋ? ಇಂಥ ಜನ್ಮಗಳು ಅನೇಕ ಕೋಟಿ ಕೋಟಿ ಜನ್ಮಗಳನ್ನು ಪಡೆದು ಬಂದವರು, ನೀವೆಲ್ಲ ಪಾತ್ರವನ್ನು ಅನೇಕ ಸಲ ಮುಗಿಸಿ ಬಂದವರು. ಈ 5,000 ವರ್ಷದ ಸೃಷ್ಟಿಯ ನಾಟಕ ಲೆಕ್ಕವಿಲ್ಲದಷ್ಟು ಬಾರಿ, ಅನ್ಗಿನಿತ್ ಬಾರಿ ಇದು ರಿಪೀಟ್ ಆಗಿರೋದು. ಹಳೇದಿದು ಕ್ಯಾಸೆಟು, ಇದರಲ್ಲಿ ನೋ ಆ್ಯಡ್, ನೋ ಎಡಿಟ್, ನೋ ವರಿ ಅಬೌಟ್ ಇಟ್. ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡಿ ನೀವು. ಮಸ್ತ್ ಎಂಜಾಯ್ 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 ಅಷ್ಟೆ. ಲಾಫುಲ್ ಆಗಿರಿ, ಲವ್ಫುಲ್ ಆಗಿರಿ ಅಷ್ಟೇ. ಅದು ತನ್ನ ಕೆಲಸ ತಾನು ಮಾಡಲಿ, ನಿಮ್ಮ ಕೆಲಸ ನೀವು ಮಾಡಿ. ತನ್ನ ಧರ್ಮವನ್ನು ಅದು ಬಿಡಲ್ಲ, ನಿಮ್ಮ ಧರ್ಮವನ್ನು ಯಾಕೆ ಬಿಡುತ್ತೀರಿ ನೀವು? ನೀನು ಯಾರಾಗಿದೆಯಾ ನೋಡ್ಕೋ, ಯಾರು ನಿಮ್ಮಪ್ಪ ಆಗಿದಾರ ನೋಡ್ಕೋ, ಯಾವುದು ನಿನ್ನ ಮನೆ ಆಗಿದೆ ನೋಡ್ಕೋ, ಏನು ನಿನ್ನೊಳಗಿನ ಅದಮ್ಯ ಶಕ್ತಿ ತಿಳ್ಕೋ, ಅದೇ ಸ್ವರೂಪದಲ್ಲಿ ಬಂದು ನೋಡು. ನಿನಗೇನು ಮಾಡೀತಿದೆಲ್ಲ? ಹಂಗೆ ನೋಡಿದ್ರೆ ಇದೆಲ್ಲದಕ್ಕೂ ನಿನ್ನ ಮಾಲೀಕ. ಇದು ಪರಮಾತ್ಮನ ದೃಷ್ಟಿ. ನಾವು ಈ ಜಗತ್ತಿನ ಎಲ್ಲೋ ಒಂದು ತುಣುಕು, ಏನು ಹೇಳ್ತಾರೆ, ತಿಪ್ಪಿಯೊಳಗಡೆ ಎಲ್ಲ ತಿಂದು ಎಸೆದು ಬಿಟ್ಟು ಬಂದಿರುವಂಥ ಒಂದಷ್ಟು ಅಗಳಿಗೆ, ಒಂದಷ್ಟು ಎಂಜಲಿಗೆ ಹೆಂಗೆ ಜೋತು ಬೀಳ್ಕೊಂಡು ಕೂಡುತ್ತವೆ ಪ್ರಾಣಿಗಳು, ಹಾಗೆ ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ಇದ್ದರೂ ಕೂಡ ಎಲ್ಲೋ ಒಂದಷ್ಟು ಜಾಗ, ಎಲ್ಲೋ ಒಂದಷ್ಟು ಬಂಗಾರದ ತುಣುಕು, ಎಲ್ಲೋ ಒಂದಷ್ಟು ಸಂಬಂಧ, ಎಲ್ಲೋ ಒಂದಷ್ಟು ಅಧಿಕಾರ, ಸುಮ್ಮನೆ ಇದು 0.00001 ಮೈಕ್ರಾನ್ಸಲ್ಲಿ ಅಷ್ಟಕ್ಕೆ ನನಗಿದು ಸಿಗ್ತಿಲ್ಲ, ನನಗಿದು ಸಿಗ್ತಿಲ್ಲ, ನನಗಿದು ದುಃಖ ಕೊಡ್ತಿದೆ, ನನಗಿದು ದುಃಖ ಕೊಡ್ತಿದೆ. ಯಾರು ನೀನು? ಇಡೀ ಬ್ರಹ್ಮಾಂಡದೊಡೆಯ ಪರಮಾತ್ಮ ಶಿವನ ಸಂತಾನ ನೀನು, ಶಿವಪುತ್ರ ನೀನು, ಶಿವಶಕ್ತಿ ನೀನು. ಯಕ್ಕಶ್ಚಿತ್ ಈ ಒಂದು ಜನ್ಮದ ಒಂದು ಸಣ್ಣ ಒಂದು ಸೆಕೆಂಡಿನ ಅಧಿಕಾರ, ಇಡೀ ಒಂದು ಜನ್ಮ ಅಂದರೆ ಒಂದು ಸೆಕೆಂಡ್ ಲೆಕ್ಕ ಇಡೀ ಸೃಷ್ಟಿಯಲ್ಲಿ ನಮಗೆ. ಒಂದು ಸೆಕೆಂಡಿನ ಈ ಕೆಲಸಕ್ಕೆ ಬರೆದಿರೋ ಒಂದು ವಿನಾಶಿ ಸುಖ, ವಿನಾಶಿ ಆಸ್ತಿ, ವಿನಾಶಿ ಅಧಿಕಾರ, ವಿನಾಶಿ ಸಂಬಂಧ, ವಿನಾಶಿ ಶರೀರ, ಇದೆಲ್ಲದಕ್ಕೂ ನೀನು ಮಾಲೀಕ. ನಿನ್ನ ದಾಸರು ನಿನ್ನ ಸೇವೆಗಿರೋದು, ಇದನ್ನು ಕೇಳ್ಕೊಳ್ಬೇಕು ಯಾಕೆ ನೀನು? ನಿನಗೆ ಸ್ವತಃ ಸಿದ್ಧ ಇದು, ನೀನಿದರ ಮಾಲೀಕನೇ ಇದೆಯೋ, ನಿನ್ನ ಹೆಸರಲ್ಲೇ ಇದು ಬರೆದಿರೋದು. ನಿನ್ನ ಹೆಸರಲ್ಲಿರುವ ಜಮೀನನ್ನು ಯಾರು ಹೊತ್ತು ಬಿತ್ತು ಬೆಳೀಲಿಕ್ಕೆ ಬಿಟ್ಟು ಅವ್ರ ಹತ್ರನೇ ಹೋಗಿ ಭಿಕ್ಷೆ ಬೇಡ್ತಾ ಇದೆಯಾ ಅಂದರೆ ನಿನ್ನಂಥ ಪರಮ ಅಜ್ಞಾನಿ ಯಾರಿದ್ದಾರೆ ಜಗತ್ತಲ್ಲಿ? ಯಾಕೆಂದರೆ ನೀನು ಯಾರು ಅನ್ನುವ ಸತ್ಯ ಸ್ವರೂಪವನ್ನು ಮರೆತಿರುವ ಕಾರಣ, ನಿನ್ನ ಅಸ್ತಿತ್ವವನ್ನು ಕಳೆದುಕೊಂಡಿರುವ ಕಾರಣ, ನಿನ್ನ ಅಧಿಕಾರವನ್ನು ಮರೆತೇ ಹೋಗಿರುವ ಕಾರಣ ನೀನೊಬ್ಬ ಭಿಕಾರಿ ಥರ, ಭಿಕ್ಷಕನ ಥರ ಬದುಕ್ತಾ ಇದೆಯಾ? ಅದಕ್ಕೆ ನಮ್ಮನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂದರೆ, ಸ್ವಯಂ ಪರಮಾತ್ಮ ತನ್ನ ಮಗ ಅಂದರೆ ಹೇಗೆ ಪರಮಾತ್ಮ ಸೃಷ್ಟಿಗೆ ಒಡೆಯನೋ ರಚಯಿತನೋ, ಹಾಗೆ ಎಲ್ಲ ಗುಣಗಳ ಸಾಗರನೋ, ಅದೇ ತರಹ ಬೇಹದ್ದಿನ ಆಸ್ತಿಗೆ ನೀವು ಒಡೆಯರು. ನಾನು ಯಾವುದೋ ಮುಗಿದು ಹೋಗುವಂಥ ಆಸ್ತಿ ಕೊಟ್ಟಿಲ್ಲ. ಹೇಗೆ ಲೌಕಿಕದ ತಂದೆ ಒಂದಷ್ಟು ಸೈಟ್ಗಳು, ಒಂದಷ್ಟು ಮನೆ, ಒಂದಷ್ಟು ಫ್ಯಾಕ್ಟ್ರಿ, ಒಂದಷ್ಟು ಬಂಗಾರ, ಒಂದಷ್ಟು ಸಂಬಂಧಗಳನ್ನು ನಿಮಗೆ ಕೊಟ್ಟು ಹೋಗಿರ್ತಾನೆಯೋ, ಹದ್ದಿನದು ಒಂದು ದಿನ ಅದನ್ನಾದರೂ ನೀವು ಬಿಟ್ಟು ಹೋಗಬೇಕು, ಇಲ್ಲ ನಿಮ್ಮನ್ನಾದರೂ ಅದು ಬಿಟ್ಟು ಹೋಗುತ್ತೆ ಅಂತ ವಿನಾಶಿ ಸಂಪತ್ತನ್ನು ಲೌಕಿಕ ತಂದೆ ಕೊಟ್ಟರೆ, ನಾನು ಅಲೌಕಿಕ, ನಾನು ಬೇಹದ್ದಿನ ತಂದೆ, ಇಡೀ ಬ್ರಹ್ಮಾಂಡದ ಒಡೆಯ, ಅಲೌಕಿಕ ಅವಿನಾಶಿ ಆಸ್ತಿಗೆ ಒಡೆಯ ನಾನು. ಯಾವುದದು? ಜ್ಞಾನ, ಸುಖ, ಶಾಂತಿ, ಪ್ರೇಮ, ಶಕ್ತಿ, ಪವಿತ್ರತೆ, ಈ ಸಪ್ತ ಗುಣಗಳಿಗೆ ಸಾಗರ ನಾನು. ದಯಾ, ಕ್ಷಮೆ, ಎಲ್ಲದಕ್ಕೂ ಒಡೆಯ ನಾನು. ಅದು ಎಂದೂ ಕಡಿಮೆ ಆಗೋದಲ್ಲ, ಎಂದೂ ಖಾಲಿ ಆಗೋದಲ್ಲ. ಖರ್ಚು ಮಾಡಿದಷ್ಟು ಕೂಡ ಇಮ್ಮಡಿಯಾಗುವಂಥದ್ದು, ತುಂಬಿ ತುಳುಕಿರುವಂಥದ್ದು, ಸದಾ ಕಾಲ ತುಂಬಿರುವಂಥದ್ದು, ಸಂತುಷ್ಟ ಆಗಿರುವಂಥದ್ದು, ಅವಿನಾಶಿ ಆಗಿರುವಂಥದ್ದು ನನ್ನ ಆಸ್ತಿ. ಯಾವುದು ಒಂದು ತುಟುಕು, ಒಂದು ಗುಟುಕು ಸುಖ ಶಾಂತಿಗಾಗಿ ಇಡೀ ಜೀವನ ಪರ್ಯಂತ ಕಷ್ಟಪಟ್ಟು ಪಟ್ಟು 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 ಶರೀರದಿಂದ ಸಿಕ್ಕಿತೇನೋ, ಆರೋಗ್ಯದಿಂದ ಸಿಕ್ಕಿತೇನೋ, ಸಂಬಂಧಗಳಿಂದ ಸಿಕ್ಕಿತೇನೋ, ಸಂಪತ್ತಿನಿಂದ ಸಿಕ್ಕಿತೇನೋ, ಅಧಿಕಾರದಿಂದ ಸಿಕ್ಕಿತೇನೋ ಅಂತ ಬಡದಾಡಿ 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 ಬಡದಾಡ್ತೀಯೋ ಅಂತಹ ಸುಖದ ಸಾಗರ ನಾನು. ಈ ವಿನಾಶಿ ವಸ್ತು ವೈಭವಗಳು ಕೊಡುವಂಥ ಕ್ಷಣಿಕ ಸುಖ,
ದುಃಖದ ಮುಖವನ್ನು ಹೊತ್ತುಕೊಂಡು ಬಂದಿರುವ ಸುಖ, ಅದರ ಹಿಂದೆ ಬಿದ್ದು ಒದ್ದಾಡ್ತಾ ಇದೆಯಲ್ಲ, ನೀನ್ಯಾರು ಅಂತ ನೋಡ್ಕೋ. ನೀನು ಆತ್ಮನೊಳಗಡೆ ಎಂಥ ಒಂದು ದಿವ್ಯ ಆಸ್ತಿಯನ್ನು ಇಟ್ಟು ಕಳಿಸಿದ್ದೇನೆ ಅಂದರೆ, ಯಾವ ಜನ್ಮಕ್ಕೂ ಖಾಲಿಯಾಗದಂತಹ, ಎಂದಿಗೂ ಬದಲಾಗದಂತಹ, ಸದಾ ಸ್ವಚ್ಛವಾಗಿರುವಂಥ, ಸದಾ ಸುಖವನ್ನೇ ಕೊಡುವಂಥ, ದುಃಖ ಅಂತ ಅನ್ನೋದೇ ಇಲ್ಲ ಅದಕ್ಕೆ. ಸುಖದ ಸ್ವರೂಪ ನೀನಿದೆಯಾ, ಜ್ಞಾನ ಸ್ವರೂಪ ನೀನಿದೆಯಾ, ಪವಿತ್ರ ಸ್ವರೂಪ ನೀನಿದೆಯಾ, ಆನಂದ ಸ್ವರೂಪ ನೀನಿದೆಯಾ. ನಾನು ಸಾಗರ, ನೀನು ಮಾಸ್ಟರ್ ಸಾಗರನಾಗಿದೆಯೋ. ಸ್ವಲ್ಪ ಹಿಂಗೆ ಬೀಗ ಚಾವಿ ತೆಗೆದು ಓಪನ್ ಮಾಡಿ ನೋಡು ಖಜಾನೆಗಳು. ಸ್ವಯಂ ಆತ್ಮನಲ್ಲಿ ಏನಿದೆ ಅನ್ನುವಂಥದ್ದನ್ನು ಒಂದಷ್ಟು ಸ್ಮೃತಿಯ ಚಾವಿಯಿಂದ ತೆಗೆದು ನೋಡು. ಒಳಗಡೆ ಸಾಕಾಗಷ್ಟು ಗಣಿಗಳು ತುಂಬಿಕೊಂಡಿದೆಯೇ ನೀನು. ಆ ಗಣಿಗಳ ಮೇಲೆ ಅರಕು ಚಾಪೆ ಹಾಸ್ಕೊಂಡು ಮಲ್ಕೊಂಡು ದರಿದ್ರಂತರ ಬದುಕ್ತಾ ಇರೋದು ನೀನು. ಸ್ವಲ್ಪ ಚಾಪೆ ತೆಗೆದು, ಶರೀರ ಅನ್ನುವ ಚಾಪೆ ತೆಗೆದು, ಸ್ಮೃತಿ ಎನ್ನುವ ಚಾವಿ ಹಾಕಿ, ನಿನ್ನ ಆತ್ಮದ ಒಳಗಡೆ ಇರುವ ಅಖಂಡ ಗಣಿಗಳನ್ನು ಒಂದು ಸಲ ನೋಡು. ಯಾರು ಬೇಹದ್ದಿನ ತಂದೆ ನಾನಾಗಿದ್ದೇನೆಯೋ, ನನ್ನೊಳಗಡೆ ಯಾವುದೆಲ್ಲವೂ ಸಾಗರ ರೂಪದಲ್ಲಿದೆಯೋ, ನಿನ್ನಲ್ಲಿಯೂ ಅದೇ ಇದೆ. ನೀನು ಮಾಸ್ಟರ್ ಸಾಗರನಾಗಿದೆಯಾ ಅನ್ನುವಂಥ ಸತ್ಯ ತಿಳ್ಕೊಳ್ಳೋ. ಆ ನಶೆಯಲ್ಲಿ ಇರುವಂಥ ಪರಮಾತ್ಮ ಇವತ್ತು ಹೇಳ್ತಾರೆ. ಆದರೆ ಕೇಳ್ತೇವೆ ನಾವು. ಬಾಬರವ್ರು ಹೇಳುವಾಗ ಹಾಂ ಬಾಬಾ ಅಂತ ತಲೆ ಹಾಕ್ತೀವಿ. 10 ರೂಪಾಯಿ ಕಳೆದೋಗಿತ್ತಿವತ್ತು ಅಂದ್ರೆ ಅದ್ರ ಕಡೆಗೆ ಗಮನನೇ ಇರುತ್ತೆ. ಎಲ್ಲಿ ಬಿತ್ತು. ದಾರಿಲಿ ಹೋಗ್ಬೇಕಾದ್ರೆ ಒಂದು ಚಪ್ಪಲಿ ಹರಿದ್ರೂ ಅದನ್ನು ಬೈಕೊಳ್ತೀವಿ, ಒಂದು ಖರ್ಚು ಬಿದ್ದರೂ ಬೈಕೊಳ್ತೀವಿ, ಒಂದು ಕೂದಲು ಉದುರಿದ್ರೂ ಬೈಕೊಳ್ತೀವಿ, ಒಂದು ಕಪ್ಪಾಯಿತು ಕೂದಲು ಅಂದ್ರೆ ಬೆಳ್ಳಗಾಯಿತು ಅಂದ್ರೆ ಬೈಕೊಳ್ತೀವಿ, ಒಂದು ಬಟ್ಟೆ ಕೊಳೆ ಆದ್ರೆ ಡಿಸ್ಟರ್ಬ್ ಆಗ್ತೀವಿ. ಸಣ್ಣ ವಸ್ತುಗಳಿಗೆ ಇಷ್ಟು ಮನಸ್ಸಲ್ಲಿ ಕುದಿತಾ ಇದ್ದೀವಿ, ನೋವು ತಿಂತಾ ಇದ್ದೀವಿ ಅಂದರೆ ನಮ್ಮ ದೃಷ್ಟಿಯಲ್ಲಿ, ಪರಮಾತ್ಮನ ದೃಷ್ಟಿಯಲ್ಲಿ ಮುರಳಿ ಕೇಳೋದಕ್ಕಲ್ಲ ಇದು. ಆ ಸ್ವರೂಪದಲ್ಲಿ ಬಂದು ಆ ನಶೆಯಲ್ಲಿ ಸ್ಥಿತರಾಗಿ ಅದನ್ನು ಆನಂದವನ್ನು ಅನುಭವಿಸಲಿಕ್ಕೆ ಮುರಳಿ ಇರೋದು. ಅದಕ್ಕೆ ಅಮೃತ ಅಂತ ಕರೆದು. ದಾದಿಗಳೆಲ್ಲ ಯಾಕೆ 10 ಸಲ ಮುರಳಿಯನ್ನು ಓದ್ತಾ ಇದ್ರು ಅಂದರೆ, ಕೇಳ್ತಾ ಇದ್ದರೆ ನಶೆ ಏರ್ಬಿಡ್ಬೇಕಂಗೆ. ಆ ನಶೆ ಇಡೀ ದಿನ ಆದರೂ ಇಳಿದಿರಬಾರ್ದು, ಅಷ್ಟು ಅದರಲ್ಲಿ ಹೋಗಿ ಸ್ಥಿತ ಆಗಿಬಿಡ್ಬೇಕು ನಾನು. ಇದು ಯಾವುದು ಕಾಣಿಸಬಾರ್ದು ನನಗೆ. ಇದೆಲ್ಲ ಒಂದು ದಿನ ಬದಲಾಗೋದೇ, ಇದು ಪರಿವರ್ತನೆ ಆಗೋದೇ. ಹಾಗಂತ ಇದನ್ನು ಕಡಿಮೆ ಕಾಣೋದಿಲ್ಲ. ಪ್ರಕೃತಿ ಮಸ್ತಿದೆ. ಅದು ತನ್ನ ಸ್ವಧರ್ಮವನ್ನು ಬಿಟ್ಟಿಲ್ಲ, ಅದು ತನ್ನ ಸ್ವರೂಪವನ್ನು ಬಿಟ್ಟಿಲ್ಲ, ಅದು ತನ್ನ ಪರಿವರ್ತನೆ ನಿಯಮವನ್ನು ಪಾಲಿಸ್ತಾ ಇದೆ, ಅದಷ್ಟೇ. ಆದರೆ ನಾನು ಅದಕ್ಕೆ ಗಂಟು ಬಿದ್ದೋದು ಹಂಗೇ ಇರಬೇಕು ಅಂತ ತಿಳ್ಕೊಂಡು ನಾನು ಭ್ರಮಿಸ್ತಾ ಇದ್ದೀನಿ ಭ್ರಮಿಗೇಡಿಯಾಗಿ. ಪರಮಾತ್ಮ ಹೇಳುವಾಗ ಚೆನ್ನಾಗಿ ಅನಿಸಿದ್ರು, ಇಡೀ ದಿನದಲ್ಲಿ ಅನುಭವ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ನಮ್ಮದು ದೃಷ್ಟಿ ಪರಿವರ್ತನೆ ಆಗ್ತಾ ಇಲ್ಲ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅವ್ರ ಶಿಷ್ಯರ ಜೊತೆ ಸಂವಾದ ಮಾಡಬೇಕಾದ್ರೆ ಕೆಲವು ಸಲ ಎಷ್ಟೋ ಜನ ಇಲ್ಲಿ ಬಂದಂಗೆ ಬರ್ತಾರೆ, ನೀವು ಹೇಳಿದಾಗ ಭಾಳ ಚಂದ ಕೇಳ್ತಾರೆ. ಮತ್ತೆ ಹೊರಗಡೆ ಹೋಗಿ ವೃತ್ತಿಯಲ್ಲಿ ಅದೇ ಒಂದು ಕೋಪ, ದ್ವೇಷ, ಅಸೂಯೆ, ಅನುಮಾನ ಇವುಗಳ ಒಂದು ಕೊಂತೆಯಲ್ಲೇ ಬಿದ್ದು ಬಿಡುತ್ತಾರೆ. ನೋಡಲಿಕ್ಕೆ ಬೇಕಾದಷ್ಟು ದೊಡ್ಡ ದೊಡ್ಡ ಪೊಸಿಷನಲ್ಲಿದ್ದಾರೆ, ವಾಕ್ಚಾತುರ್ಯ ಇದ್ದಾರೆ, ಎಲ್ಲ ದೊಡ್ಡದಾಗೆ. ಅಂದರೆ ಅವರು ಯಾರ ಬಗ್ಗೆ ಮಾತಾಡ್ತಾ ಇದ್ರು ಅಂದರೆ ಸಾಮಾನ್ಯರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಯಾರು ಅವತ್ತಿನ ಕಾಲದ ಕೆಲವರು ಪಂಡಿತರು ಅಂತ ಅನ್ನಿಸ್ಕೊಂಡಿದ್ರು, ಮೇಧಾವಿಗಳಂತ ಅನ್ನಿಸ್ಕೊಂಡಿದ್ರು, ತಮಗೆ ತಾವೇ ಜ್ಞಾನಿಗಳಂತ ಒಂದು ಘೋಷಣೆ ಮಾಡಿಕೊಂಡಿದ್ರು. ಅಂಥವ್ರು ಎಲ್ಲರ ಹತ್ರ ಒಂದಷ್ಟು ಭೇಟಿಯಾದ ಬಳಿಕ ಈ ಸ್ಥಿತಿಯನ್ನು ಯಾಕೆ ಅನುಭವ ಮಾಡಲಿಕ್ಕಾಗ್ತಾ ಇಲ್ಲ ಇವರಿಗೆ? ಬೇಕಾದಷ್ಟು ಜ್ಞಾನ ಇದೆ ಅನ್ನೋ ಥರದಲ್ಲಿ ಇದ್ದಾರೆ, ಜಗತ್ತಿಗೆ ಜ್ಞಾನ ಕೊಡಲಿಕ್ಕೆ ನಿಂತಿವೆ ಅನ್ನೋ ಥರದಲ್ಲಿದ್ದಾರೆ. ಆದರೆ ನಿಮ್ಮ ಥರ ಅನುಭವ ಯಾಕೆ ಇವರು ಮಾಡ್ತಾ ಇಲ್ಲ ಅಂತ ರಾಮಕೃಷ್ಣ ಪರಮಹಂಸರಿಗೆ ಅವ್ರ ಭಕ್ತರೊಬ್ಬರು ಕೇಳ್ತಾರೆ. ಅವಾಗ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು, ಹೌದಪ್ಪ, ನಾನೇನು ದೊಡ್ಡ ಮೇಧಾವಿ ಅಲ್ಲ, ನಾನು ದೊಡ್ಡ ಜ್ಞಾನಿ ಅಲ್ಲ, ನನಗೇನೂ ಭಾಳ ಗೊತ್ತಿಲ್ಲ, ನಾನು ಯಾವ ಶಾಸ್ತ್ರಾಭ್ಯಾಸನೂ ಮಾಡಿಲ್ಲ, ನನಗೆ ಓದು ಬರಹನೂ ಕಲ್ತಿಲ್ಲ. ಆದರೆ ಅನುಭವ ಮಾತ್ರ ಎಲ್ಲರಿಗಿಂತ ಜಾಸ್ತಿ ಮಾಡ್ತೀನಿ ಅಂತ ನಶೆ ಇದೆ, ನನಗೇನು ಅದರಲ್ಲಿ ತಪ್ಪಿಲ್ಲ. ಮತ್ತು ಅವ್ರಿಗೆ ಯಾಕೆ ಆಗ್ತಿಲ್ಲ ಅಂತ ನೀನು ಕೇಳ್ತೀಯ ಅಂದರೆ, ಕೆಲವರು ಹೀಗಿರ್ತಾರೆ. ಹೇಗೆ? ನೋಡಲಿಕ್ಕೆ ಎತ್ತರದಲ್ಲಿ ಇರ್ತಾರೆ,
ನೋಡ್ಲಿಕ್ಕೆ ಹೆಂಗಿರ್ತಾರೆ? ತುಂಬ ಎತ್ತರದಲ್ಲಿರ್ತಾರೆ, ಎಲ್ಲರೂ ಗೌರವಿಸ್ತಾರೆ, ಎಲ್ಲರಿಗೂ ಇವರು ದೊಡ್ಡವರು ಅನ್ನೋ ಭಾವ ತಂದಿರ್ತಾರೆ. ಆದರೆ ಅವ್ರ ದೃಷ್ಟಿ ಪೂರ್ತಿ ಕೆಳಗಡೆ ಇರುತ್ತೆ, ಪೂರ್ತಿ ಕೆಳಗಡೆ. ಹೇಗೆ ಹದ್ದು ನೋಡಲಿಕ್ಕೆ ಆಕಾಶದ ಎತ್ತರದಲ್ಲಿ ಹಾರ್ತಾ ಇರುತ್ತೆ, ಎತ್ತರದಲ್ಲಿದೆ ಅನ್ನೋ ಮಾತ್ರಕ್ಕೆ ಅದು ಎಲ್ಲರಿಗಿಂತ ಮೇಲಿದೆ ಅಲ್ಲೇ ಇರುತ್ತೆ ಅಂತಲ್ಲ. ಅಷ್ಟು ಹೊತ್ತು ಅಷ್ಟು ಎತ್ತರದಲ್ಲಿ ಹೋಗಿರುವ ಹದ್ದು ಒಂದು ಸೆಕೆಂಡಿನಲ್ಲಿ ಯಾವುದೋ ಒಂದು ಸತ್ತು ಬಿದ್ದಿರುವ ಒಂದು ಪ್ರಾಣಿ ಪಕ್ಷಿ, ಒಂದು ಸಣ್ಣ ಮೀನಿದ್ರೂ ಕೂಡ ಆ ಹದ್ದು ಒಂದು ಸೆಕೆಂಡಿನಲ್ಲಿ ಕೆಳಗಡೆ ಬಂದು ಬಿಡುತ್ತೆ. ನೋಡಲಿಕ್ಕೆ ಎಲ್ಲರ ಕಣ್ಣಿಗೆ ಮೇಲೆ ಹಾರಾಡ್ತಾ ಇದ್ದರೂ ಕೂಡ ಅದರ ದೃಷ್ಟಿಯೆಲ್ಲ ಸಂಪೂರ್ಣವಾಗಿ ಕೆಳಗಡೆ ಇರುತ್ತೆ. ಅದು ಕೂಡ ಸುಟ್ಟು ಹೋಗಿರೋದು, ಕೆಟ್ಟು ಹೋಗಿರೋದು, ಕೊಳೆತು ಹೋಗಿರೋದು, ಹಾಳಾಗಿರೋದು ಅದನ್ನೇ ನೋಡ್ತಾ ಇರುತ್ತೆ. ಅದು ಹಾಗೆ ಕೆಲವರು ಯಾವುದೋ ಜನ್ಮಾಂತರದ ಪುಣ್ಯದಿಂದ ಒಂದಷ್ಟು ತಿಳುವಳಿಕೆ, ಒಂದಷ್ಟು ಜ್ಞಾನ ಬಂದು ಸುಮ್ಮನೆ ಮೇಲೆ ನೋಡೋರ ಕಣ್ಣಿಗೆ ಹೋಗಿದ್ರೂ ಕೂಡ ಅವರ ದೃಷ್ಟಿಯೆಲ್ಲ ಈ ಕಾಮಕಾಂಚನಗಳ ಮೇಲೆ ಇರುತ್ತಪ್ಪ, ಈ ವಿಷಯ ಆಸಕ್ತಿಗಳ ಮೇಲೆ ಇರುತ್ತೆ. ವಾಸನ ಆಸಕ್ತಿ ಅನ್ನೋದಷ್ಟು ಸುಲಭ ಇಲ್ಲ. ಈ ವಾಸನ ಆಸಕ್ತಿಯ ಸೆಳೆತದಿಂದ ಮುಕ್ತನಾದ ಮೇಲೆ ಆತನಿಗೆ ಅನುಭವ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಬಾಬಾರವರ ಜ್ಞಾನ ಕೇಳ್ತಾ ಇದ್ದರೆ ಎಷ್ಟು ಎತ್ತರದಲ್ಲಿದ್ದೀವಿ ಅಂತ ಅನಿಸುತ್ತೆ ನಿಜ. ಆದರೆ ನಮ್ಮಲ್ಲಿರುವ ಸಣ್ಣ ಸಣ್ಣ ದೋಷಗಳು, ಸಣ್ಣ ಸಣ್ಣ ಬಲಹೀನತೆಗಳು, ವಾಸನಾಸಕ್ತಿಗಳು, ಕೊಂಡಿಗಳು ನಮ್ಮನ್ನು ಕೆಳಗಡೆ ತಳ್ಳಿಬಿಡುತ್ತವೆ, ದೇಹ ಬಾಣದಲ್ಲಿ ಬರುವಂತೆ ಮಾಡಿಬಿಡುತ್ತವೆ. ಅದಕ್ಕೆ ನಾವು ಆ ಸ್ಥಿತಿಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ದೃಷ್ಟಿಗೂ ಪರಮಾತ್ಮನ ದೃಷ್ಟಿಗೂ ವ್ಯತ್ಯಾಸ. ಪರಮಾತ್ಮ ಊಂಚತೆ ಊಂಚ ತೇರ ನಾಮ್, ಊಂಚತೆ ಊಂಚ ತೇರ ಧಾಮ್, ಊಂಚತೆ ಊಂಚ ತೇರ ಕಾಮ್ ಅಂತ ಯಾಕೆ ನಾವು ವರ್ಣನೆ ಮಾಡ್ತೀವಿ ಅಂದರೆ, ಅಷ್ಟು ಎತ್ತರದಲ್ಲಿದ್ದು, ಅಷ್ಟು ಪರಮ ಪವಿತ್ರ ಸ್ಥಾನದಲ್ಲಿದ್ದು, ಅಪವಿತ್ರವಾದ ಒಂದು ಪ್ರಪಂಚ ಶರೀರದಲ್ಲಿ ಬಂದು ಅವ್ರ ದೃಷ್ಟಿ ಯಾವತ್ತೂ ಕಡಿಮೆ ಆಗಲಿಲ್ಲ. ಅವ್ರು ಕೆಳಗಡೆ ಬಂದಿದ್ದರು, ಪತೀತ ಪ್ರಪಂಚ ವಿಕಾರಿ ಶರೀರದೊಳಗಡೆ ಇದ್ದರೂ ಕೂಡ ಅವರ ದೃಷ್ಟಿ ಯಾವತ್ತೂ ಕೆಳಗೆ ಬರಲಿಲ್ಲ. ನಾನು ಆತ್ಮನನ್ನು ನೋಡುವ ದೃಷ್ಟಿಯಲ್ಲಿ ಒಂದು ಚೂರು ಕಡಿಮೆತನ ತೋರಿಸಿಲ್ಲ. ಬೊಲೆ ಪಾತ್ರದಲ್ಲಿ ನಾವು ಎಕ್ಕುಟ್ಟೋಗಿದ್ದೀವಿ, ಹಾಳಾಗಿದ್ದೀವಿ, ವಿಕಾರದ ಮಡುವಿನಲ್ಲಿ ಬಿದ್ದಿದ್ದೀವಿ, ಒದ್ದಾಡ್ತಾ ಇದ್ದೀವಿ ನಿಜ. ಆದರೆ ನಮ್ಮನ್ನು ನೋಡುವ ದೃಷ್ಟಿ ಇದೆಯಲ್ಲ ಬಾಬಾರವರದ್ದು, ಅದು ಎಷ್ಟು ಘನತೆ, ಎಷ್ಟು ಶ್ರೇಷ್ಠ ಇದೆ ಅಂದರೆ ಅಷ್ಟು ಚೆನ್ನಾಗಿ ನೋಡ್ತಾರೆ. ಮಗು, ನೀನು ಸಾಮಾನ್ಯನಲ್ಲಪ್ಪ, ನನ್ನಂತೆ ಮಾಸ್ಟರ್ಸ್ ಆಗೋರು ನೀನು. ಯಾವುದಕ್ಕೆ, ಯಾವುದನ್ನು ಜಗತ್ತಿನಲ್ಲಿ ಒಂದು ಹನಿ ಸಿಕ್ಕರೆ ಸಾಕು ಸುಖ ಶಾಂತಿ ಅಂತ ಓಡಾಡ್ತಾ ಇದ್ದೀ, ಒದ್ದಾಡ್ತಾ ಇದೆಯಲ್ಲ, ಅದಕ್ಕೆ ನೀನು ಸಾಗರನಿದೆಯೋ, ಮಾಸ್ಟರ್ ಸುಖ ಸಾಗರ, ಮಾಸ್ಟರ್ ಶಾಂತಿ ಸಾಗರ, ಮಾಸ್ಟರ್ ಪವಿತ್ರ ಸಾಗರ, ಮಾಸ್ಟರ್ ಆನಂದ ಸಾಗರನೋ ನೀನು. ನನ್ನಂತೆಯೇ ಇದೆಯ ಮಗು ನೀನು. ಒಂದು ಸಲ ನೋಡಿ ಅನುಭವ ಮಾಡಪ್ಪ. ಇದೇ ನಶೆಯಲ್ಲಿರು ಅಂತ ಇವತ್ತು ಧಾರಣೆಯಲ್ಲಿ ಹೇಳ್ತಾರೆ. ನಿಜಕ್ಕೂ ನನಗೆ ಆ ಮಾತುಗಳನ್ನು, ಮಹಾವಾಕ್ಯಗಳನ್ನು ಶಿವತಂದೆಯ ಮೂಲಕ ಕೇಳಿದಾಗ ನನಗೆ ಎಷ್ಟು ನಶೆ ಇರುತ್ತೋ ಅಂದರೆ, ಇನ್ಯಾವುದಕ್ಕೆ ಹೆದರಬೇಕು, ಇನ್ನು ಯಾರ ಹೊಗಳಿಕೆಗೆ ಕಾಯಬೇಕು ನಾನು? ನಮಗೆ ಅವರು ಬೆಲೆ ಕೊಡ್ತಿಲ್ಲ, ಇವರು ಬೆಲೆ ಕೊಡ್ತಿಲ್ಲ, ಅವ್ರು ನನಗೆ ಮರ್ಯಾದೆ ಕೊಟ್ಟಿಲ್ಲ, ಇವ್ರು ಮರ್ಯಾದೆ ಕೊಟ್ಟಿಲ್ಲ, ಅವ್ರು ಮೋಸ ಮಾಡಿದ್ರು, ಇವ್ರು ನಾನು ಕಣ್ಣಿಗೆ ಬಿದ್ದಿಲ್ಲ, ಇವ್ರು ನನ್ನ ಮುಂದೆ ಇಡುತ್ತಾ ಇಲ್ಲ, ಇವ್ರು ಹೊಗಳ್ತಾ ಇಲ್ಲ, ಈ ಅವಾರ್ಡ್ ಕೊಟ್ಟಿಲ್ಲ, ಯಾರು ಗುರುತಿಸಿಲ್ಲ. ಯಾರು ಗುರುತಿಸಿದ್ದಾರೆ ನನ್ನನ್ನು? ಯಾರು ನನಗೆ ಅವಾರ್ಡ್ ಕೊಡ್ತಿರೋದು? ಯಾರು ನನ್ನನ್ನು ಹೊಗಳ್ತಾ ಇರೋದು? ಯಾರು ನನ್ನ ತಲೆ ಮೇಲೆ ಹೊತ್ಕೊಂಡಿರೋದು? ಸಾಕ್ಷಾತ್ ಪರಮಾತ್ಮ, ಸ್ವಯಂ ಪರಮಧಾಮ ನಿವಾಸಿ, ಸೃಷ್ಟಿಕರ್ತ, ರಚಯಿತ, ಅಲ್ಲ ಅಂತ ಯಾರನ್ನ ಕರೆದ್ರು, ಗಾಡ್ ಅಂತ ಯಾರನ್ನ ಕರೆದ್ರು, ಏಕೋಂಕಾರ ಅಂತ ಯಾರನ್ನ ಕರೆದ್ರು, ಆ ಪರಮಶಿವ ಪರಮಾತ್ಮ ಅಪ್ಪ ನನ್ನನ್ನೇ ಹೊಗಳ್ತಾ ಇದ್ದಾನೆ. ಅಂಥ ಸರ್ವೇಶ್ವರ ಸರ್ವಶಕ್ತಿವಂತ ಪರಮಾತ್ಮನ ಹೊಗಳಿಕೆ ಮುಂದೆ ಈ ಕ್ಷುಲ್ಲಕ ತೆಗಳಿಕೆಗಳು ಯಾವ ಲೆಕ್ಕ? ಇದನ್ನೆಲ್ಲ ನಿರೀಕ್ಷೆನೂ ಮಾಡಬಾರದು. ನಾವು ಎಡಗಾಲಲ್ಲಿ ಸರಿಸಿ ಬಿಡಬೇಕು. ಹಿಂಗೆ ನಾವು ಈ ಜಗತ್ತಿನ ಸ್ತುತಿ ನಿಂದೆಗಳನ್ನು, ಮಾನವಮಾನಗಳನ್ನು,
ಸುಖ ದುಃಖಗಳನ್ನು, ನೋವು ನಲಿವುಗಳನ್ನು ಸುಮ್ಮನೆ ಎಡಗಾಲಲ್ಲಿ ಸರಿಸಿ ಬಿಡ್ಬೋದು. ಯಾಕೆ? ಅಂಥ ಸುಖ ಸಿಗಬೇಕು ಅಂದರೆ ಆ ಪರಮಾತ್ಮನ ಬಗ್ಗೆ ನಮಗೊಂದಷ್ಟು ವ್ಯಾಲ್ಯೂ ಇರಬೇಕು. ಯಾರ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಯಾರು ನನಗೋಸ್ಕರ ಬಂದಿದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ, ಯಾವ ಜಾಗದಲ್ಲಿ ನಿಂತು ನನಗೆ ಬೋಧನೆ ಕೊಡ್ತಾ ಇದ್ದಾರೆ, ನಿಜವಾದ ಭಗವದ್ಗೀತೆ ನಡೀತಾ ಇದೆ, ನಾನೇ ಅರ್ಜುನನಾಗಿದ್ದೀನಿ, ಬ್ರಹ್ಮಬಾಬರವರ ಶರೀರವೇ ರಥವಾಗಿದೆ, ಸಾಕ್ಷಾತ್ ನಿರಾಕಾರ ಪರಮಾತ್ಮನೇ ಶ್ರೀಕೃಷ್ಣನ ಸ್ವರೂಪದಲ್ಲಿ ಏನು ಭಗವದ್ಗೀತೆ ಬಂತು ಅಂತೀವಿ, ಆ ಸಾಕ್ಷಾತ್ ನಿರಾಕಾರ ಶಿವನೇ ನನಗೆ ಸತ್ಯ ಗೀತಾ ಜ್ಞಾನ ಕೊಡುತ್ತಾ ಇದ್ದಾರೆ. ಮಹಾಭಾರತದ ಯುದ್ಧದ ರಣರಂಗದಲ್ಲಿ ನಾನು ನಿಂತಿದ್ದೀನಿ. ಮಹಾವಿನಾಶಕ್ಕೆ ತಯಾರಿಯಾದ ಸಮಯದಲ್ಲಿ ಇನ್ನೇನು ಕೆಲವು ಸಮಯಗಳಲ್ಲಿ ಶಂಖನಾದ ಆಗುತ್ತೆ, ಅಷ್ಟರ ಒಳಗಡೆ ನನಗೆ ಈ ಗೀತಾ ಜ್ಞಾನವನ್ನು ಕೊಡ್ತಿದ್ದಾರೆ. ಎಲ್ಲ ಕಡೆ ರೌದ್ರ ತಾಂಡವ ನಡೀತಾ ಇದೆ, ಯುದ್ಧಗಳು ನಡೀತಾ ಇದೆ, ಭೂಮಿಗಳು ಭೂಕಂಪನ ಆಗ್ತಾ ಇದೆ, ಪ್ರವಾಹಗಳು ಎಲ್ಲವನ್ನು ಕೊಚ್ಚಿಕೊಂಡು ಹೋಗ್ತಾ ಇದೆ, ಅಣು ಬಾಂಬುಗಳು ಸುಟ್ಟು ಬಿಸಾಕ್ತಾ ಇದ್ದಾವೆ. ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದರೂ ನಡೀಲಿಕ್ಕೆ ಎಲ್ಲ ತಯಾರಿಯಾಗಿ ಆರಂಭವಾಗುವುದಾಗ ನನಗೆ ಸ್ವಯಂ ಪರಮಾತ್ಮ ಇಂಥ ಒಂದು ಈಶ್ವರಿಯ ವಿಶ್ವವಿದ್ಯಾಲಯದ ಪರಮಶಾಂತಿಯ ಕೇಂದ್ರದಲ್ಲಿ ನನಗೆ ಭಗವದ್ಗೀತೆ ನುಡಿಸ್ತಾ ಇದ್ದಾರೆ ಅಂತಂದರೆ ಎಂಥ ಕೃತಾರ್ಥನಾಗಬೇಕು ನಾನು. ಆ ಅರ್ಜುನ ನಾನೇ ಆಗಿದ್ದೀನಿ ಅನ್ನೋ ಸತ್ಯ ಗೊತ್ತಾದ ಮೇಲೆ ಹೆಂಗಿರಬೇಕು? ಈ ಯುದ್ಧದಲ್ಲಿ ನನ್ನ ಜೊತೆ ಸಾಕ್ಷಾತ್ ನಿರಾಕಾರ ಪರಮಾತ್ಮನಿದ್ದಾರೆ. ಮಹಾವಿನಾಶದಲ್ಲಿ ನಾನು ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತೀನಿ, ಎಲ್ಲ ಸರ್ವಾತ್ಮರನ್ನು ಸಂರಕ್ಷಣೆ ಮಾಡ್ತೇನೆ. ಈ ಯುದ್ಧವನ್ನು ಗೆಲ್ತೇನೆ ಅನ್ನುವಂಥ ವಿಜಯೋತ್ಸವ ಎಷ್ಟು ಆನಂದವಾಗಿರಬೇಕು ನಮಗೆ. ನನ್ನ ಬೆನ್ನಿಗೆ ಸ್ವಯಂ ಪರಮಾತ್ಮ ನಿಂತಿದ್ದಾನೆ ಅಂತಂದಾಗ ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು? ಆ ಭಗವದ್ಗೀತೆ ಇವತ್ತು ಒಂದು ಸಲ ಓದಿದರೆ ಎಷ್ಟೋ ಪುಣ್ಯ ಬರುತ್ತಾ ಅಂತಾರೆ. ಸಾಕ್ಷಾತ್ ನಾನು ಅರ್ಜುನ ಡೈರೆಕ್ಟ್ ನಿರಾಕಾರ ಪರಮಾತ್ಮನಿಂದ ಪಡಿತಾ ಇದ್ದೀನಿ ಮುರಳಿಯ ಮುಖಾಂತರ. ಎಂಥ ಅದ್ಭುತ ಅನುಭವ ಮಾಡ್ಬೋದಲ್ಲ ನಾವು. ನಮಗೆ ಒಂದಷ್ಟು ಆಲೋಚನೆಗಳು, ನಮ್ಮ ದೃಷ್ಟಿ ದೊಡ್ಡದಾಗ್ತಾ ಇಲ್ಲ, ನಮ್ಮ ಒಳಗಿನ ಭಾವನೆಗಳು ನಾವು ಅದನ್ನು ಸರಿಯಾಗಿ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ನಮಗೆ ಬರ್ತಾ ಇಲ್ಲ. ಯಾರು ಪರಮಾತ್ಮ, ಎಲ್ಲಿಂದ ಬಂದಿರೋದು, ಏನು ನುಡಿಸ್ತಾ ಇದ್ದಾರೆ, ಎಲ್ಲಿ ಕೂತಿದ್ದಾರೆ, ನನಗೆ ಏನು ಹೇಳ್ತಿದ್ದಾರೆ, ಹೊರಗೇನು ನಡೀತಾ ಇದೆ, ಇದ್ರ ಕಡೆಗೆ ಗಮನ ಇದ್ದವನಿಗೆ ಹೊರಗಿನ ಪ್ರಪಂಚದ ಈ ಹುಡುಗಾಟಿಕೆಗಳು ಮಕ್ಕಳಾಟದ ಥರ ಕಾಣಿಸ್ಬೇಕು. ನನಗೆ ಈ ಅಧಿಕಾರ, ಈ ಆಸ್ತಿ, ಅಂತಸ್ತು, ಈ ಬಡಿದಾಟ, ಚೀರಾಟ, ಹಾರಾಟ ಇದೆಲ್ಲನೂ ಮಕ್ಕಳ ಆಟಿಕೆ ಥರ. ಇನ್ನೇನು ವಿನಾಶ ಹತ್ರ ಬಂದರೂ ಕೂಡ ಇನ್ನು ಮಕ್ಕಳ ಆಟದ ಥರ ಏನೂ ಗೊತ್ತಿಲ್ಲದಾರಂಗೆ ಮುಗ್ದ್ರ ಥರ ಇದ್ದಾರೆ. ಅವ್ರನ್ನೆಲ್ಲ ರಕ್ಷಣೆ ನಾನೇ ಮಾಡಬೇಕು, ನಾನು ಕ್ಷತ್ರಿಯನಾಗಿ ನಿಂತ್ಕೊಳ್ಬೇಕು. ಬ್ರಾಹ್ಮಣದ ಪಾತ್ರ ಕೇಳೋದು ಮುಗಿತು, ಈಗ ಕ್ಷತ್ರಿಯನ ಸಮಯ. ಅಂದರೆ ಒಳಗಡೆ, ನನ್ನೊಳಗಡೆ ಇರ್ತಕ್ಕಂಥ ಎಲ್ಲ ವಿಕಾರಗಳನ್ನು ಒಡೆದೋಡಿಸಿ ಪ್ರಪಂಚದ ಮೇಲೆ ಇರುವಂಥ ಈ ಕಪ್ಪು ಛಾಯೆಯನ್ನು ಕಿತ್ತಿಸಿದು ಒಳಗಡೆ ಇರುವಂಥ ಎಲ್ಲ ಆತ್ಮರನ್ನು ಈ ದೇಹ ಬಂಧನದಿಂದ ಬಿಡಿಸಿ ಪರಮಾತ್ಮನೆಡೆಗೆ ಕರೆದುಕೊಂಡು ಹೋಗುವುದು ನನ್ನ ತಾಕತ್ತು. ಅದಕ್ಕೆ ನನ್ನ ತಯಾರಿ, ಅದಕ್ಕೆ ಈ ಶಸ್ತ್ರಾಭ್ಯಾಸ ಅನ್ನೋದು ನಮಗೆ ತಲೆಯಲ್ಲಿರಬೇಕು. ಇದು ಬಿಟ್ಟು ನಾವು ಅವ್ರ ಥರ ಮಕ್ಕಳಾಟಿಕೆ ಥರ ಆಡ್ತಾ ಕೂತ್ಕೊಂಡ್ರೆ ನಾವು ಅರ್ಜುನ ಆಗ್ತೀವ? ಇನ್ನು ಯಾವಾಗ ನಮಗಿದು ಅರ್ಥ ಆಗೋದು? ಇನ್ನು ಎಷ್ಟು ಸಮಯ ಬೇಕು ಈ ಸತ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ? ನಾವು ಎಂಥ ನಶೆಯಲ್ಲಿರಬೇಕು ನಾನೀಗ? ಯಾರನ್ನ ಜಗತ್ತಿನಲ್ಲಿ ಒಂದು ಕ್ಷಣ ನೋಡಿದರೆ ಸಾಕು, ಒಂದು ಕ್ಷಣ ಸಾಕ್ಷಾತ್ಕಾರ ಆದರೆ ಸಾಕು, ಒಂದು ಸ್ವರೂಪದಲ್ಲಿ ತೋರಿಸಿದರೆ ಸಾಕು, ಪರಮಾತ್ಮನನ್ನು ನೋಡಬೇಕು 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 ಅಂತ ಎಷ್ಟು ತೀರ್ಥಯಾತ್ರೆ ಮಾಡಿದವರು ಇದ್ದಾರೆ, ಎಷ್ಟು ಭಕ್ತಿ ಮಾಡಿದವರು ಇದ್ದಾರೆ, ಎಷ್ಟು ಜಪ ಮಾಡಿದವರು ಇದ್ದಾರೆ, ಎಷ್ಟು ಉರುಳು ಸೇವೆ ಮಾಡಿದವರು ಇದ್ದಾರೆ, ಎಷ್ಟು ಹಠಯೋಗ ಮಾಡಿದವರು ಇದ್ದಾರೆ, ಎಷ್ಟು ಧ್ಯಾನ ಮಾಡಿದವರು ಇದ್ದಾರೆ, ಎಷ್ಟು ಧರ್ಮಾತ್ಮರು ಅವರನ್ನು ಕೊಂಡಾಡಿದ್ದಾರೆ. ಅಂಥ ಪರಮಾತ್ಮ ತಂದೆ ನನಗೆ ನನ್ನನ್ನು ತಾನೇ ಹುಡುಕಿಕೊಂಡು ಬಂದು ನನ್ನ ಜೊತೆ ದರ್ಶನ ಅಲ್ಲ, ದೃಷ್ಟಿ ಕೊಟ್ಟು, ಟೋಲಿ ಕೊಟ್ಟು, ಮುರಳಿ ಕೊಟ್ಟು, ವಾರ್ತಾಲಾಪ ಎಷ್ಟು ದಿನ, ಒಂದು ದಿನ ಎರಡು ದಿನ ಅಲ್ಲ, 100 ವರ್ಷಗಳ ಗಟ್ಟಲೆ ನನ್ನ ಜೊತೆ ವಾರ್ತಾಲಾಪ ಮಾಡ್ತಿದ್ದಾರೆ. ಒಂದು ಸೆಕೆಂಡಿನಲ್ಲಿ ಅವರಿಗೆ ಸಂಧಾನ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ವೀಸಾ ಪಾಸ್ಪೋರ್ಟ್ ಸಿಕ್ಕಿದೆ ನನಗೆ ಪರಮಧಾಮಕ್ಕೆ, ಆ ಸ್ಮೃತಿ ಸಿಕ್ಕಿದೆ ನನಗೆ.
ಯಾವಾಗ ಬೇಕಾದರೂ ಹೋಗಿ ಬರ್ಬೋದು. ಅದು ನಮ್ಮಪ್ಪನ ಮನೆ ಥರ ನಾವು ಹೋಗ್ತಿದ್ವಿ. ಯಾರಿಗಾಗಿ ಒಂದು ಸೆಕೆಂಡಿನ ಸಾಕ್ಷಾತ್ಕಾರಕ್ಕಾಗಿ ಇಡೀ ಜೀವನವನ್ನೇ ಬಸದು ಕೊಟ್ಟರು ಭಕ್ತರೆಲ್ಲರೂ. ಅದು ಎಂಥ ಅದೃಷ್ಟ ಮಾಡಿರಬೇಡ ನಾವೆಲ್ಲ ಇದನ್ನು ಪಡೆಯೋದಕ್ಕೆ. ಮುರಳಿ ಅಂದರೆ ಸಾಮಾನ್ಯ ಅಂದ್ಕೊಳ್ಬೇಡಿ ಇದನ್ನು. ಇಷ್ಟೆಲ್ಲ ಕೊಟ್ಟ ಮೇಲೂ ಇದನ್ನು ಅನುಭವಿಸಲಿಕ್ಕೆ ಬರಲಿಲ್ಲ ಅಂತಂದರೆ ನಮ್ಮಂಥ ದೌರ್ಭಾಗ್ಯಶಾಲಿಗಳು ನತದೃಷ್ಟರು ಯಾರೂ ಇರೋದಿಲ್ಲ. ಏನು ಬೇಕಾದರೂ ಆಗ್ಬಿಡಲಿ ಜಗತ್ತಿನಲ್ಲಿ ಯೋಚನೆ ಮಾಡಬೇಡಿ. ಡೋಂಟ್ ವರಿ, ಡೋಂಟ್ ವರಿ. जो हुआ अच्छा हुआ, जो होने वाला है वो भी अच्छा है, जो हो रहा है वो भी अच्छा हो रहा है. ಇನ್ನು ಯಾರಿಗೋಸ್ಕರ ಕಾಯಬೇಕು ನಾನು? ಇನ್ನು ಯಾರು ನನ್ನ ಜೊತೆ ಬರಬೇಕು? ಇನ್ನು ಯಾರು ನನಗೆ ಧೈರ್ಯ ಹೇಳಬೇಕು? ಇನ್ನು ಯಾರು ನನ್ನ ಹಿಂದೆ ನಿಲ್ಲಬೇಕು? ಅವ್ರು ನಿಂತಾಗಿದೆ, ಅವರೇ ಬಂದಾಗಿದೆ, ಅವ್ರು ನನಗೆ ಧೈರ್ಯ ಕೊಟ್ಟಾಗಿದೆ, ಶಸ್ತ್ರಾಭ್ಯಾಸ ಕಲಿಸಿ ಆಗಿದೆ, ಶಸ್ತ್ರಗಳನ್ನು ಕೈಗಿಟ್ಟಾಗಿದೆ, ನನ್ನ ಜೊತೆ ಮತ್ತೆ ನಿಂತು ಆಗಿದೆ. ಒಂದು ಸಣ್ಣದು ಕತೆ ನೆನಪು ಬಂತು ನಿನ್ನೆ. ತಂದೆ ಮಕ್ಕಳ ಸಂಬಂಧ ಹೆಂಗಿರುತ್ತೆ, ಯಾಕೆ ಪರಮಾತ್ಮ ನಮ್ಮನ್ನು ಯಾಕಿಷ್ಟು ಪ್ರೀತಿಸ್ತಾರೆ, ಯಾಕಿಷ್ಟು ನಮಗೆಲ್ಲ ಹೇಳಿಕೊಡ್ತಾರೆ. ಒಂದು ದಿನ ಅಪ್ಪ ಅಮ್ಮ, ಒಂದು ಮಗು ಇರುತ್ತೆ ಸಂಸಾರದಲ್ಲಿ. ಆ ಮಗು ಇನ್ನು ಚಿಕ್ಕ ಮಗು, 4ನೇ ಕ್ಲಾಸ್ 5ನೇ ಕ್ಲಾಸ್ ಹೋಗೋ ಮಗು. ರಜೆ ದಿನಗಳು ಬಂತು ಬೇಸಿಗೆಯಲ್ಲಿ. ಅಪ್ಪ ಅಮ್ಮನಿಗೆ ಬಿಡುವಿಲ್ಲದ ಕೆಲಸ. ಮಗುವಿಗೇನೋ ರಜೆ ಸಿಕ್ತು. ಆದರೆ ಆ ಮಗುವಿಗೆ ತನ್ನ ಅಜ್ಜಿ ಮನೆಗೆ ಹೋಗಬೇಕು ಅಂತ ಆಸೆ. ನಾನು ಅಜ್ಜಿ ನೋಡಬೇಕು, ಅಜ್ಜಿ ಹತ್ರ ಹೋಗಬೇಕು. ಆ ಅಪ್ಪ ಹೇಳ್ತಾನೆ, ಇಲ್ಲಪ್ಪ ನಮಗೀಗ ರಜೆ ಇಲ್ಲ, ಸ್ವಲ್ಪ ದಿನ ತಡೆದು ಬಿಡು, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಇಲ್ಲ ಪಾಪ, ನಾನು ಹೋಗ್ಬೇಕು, ನಾನು ಅಜ್ಜಿ ಹತ್ರನೇ ಇರ್ತೀನಿ. ಮತ್ತು ಇನ್ನೂ ಒಂದು ನಿರ್ಧಾರ, ನಾನು ಸ್ವತಃ ಟ್ರೈನಿಗೆ ಹೋಗ್ಬೇಕಪ್ಪ, ನಾನು ಒಬ್ಬನೇ ಹೋಗಬೇಕು. ಆವಾಗ ಟ್ರೈನಿಂದನೇ ಅಲ್ಲಿಗೆ ಹೋಗಬೇಕಾಗಿತ್ತು ಅವ್ರ ಅಜ್ಜಿ ಊರಿಗೆ. ಟ್ರೈನ್ ಅವಕಾಶ ಇತ್ತು, ಟ್ರೈನ್ ಅನುಕೂಲ ಇತ್ತು. ಯಾವಾಗಲೂ ಟ್ರೈನಲ್ಲೇ ಓಡಾಡ್ತಾ ಇದ್ರು ಆ ಮಗುನ ಕರ್ಕೊಂಡು. ಅದಕ್ಕೆ ಈ ಸರಿ ಆ ಮಗು ಹೇಳುತ್ತೆ, ಚಿಕ್ಕ ಮಗು ಅದು, ಪಪ್ಪ ನಾನು ಒಬ್ಬರೇ ಓಡಾಡ್ತೀನಿ ಪಪ್ಪ, ನನ್ನ ಮೇಲೆ ನಂಬಿಕೆ ಇಡು, ನಾನು ಹೋಗ್ತೀನಿ, ಅಜ್ಜಿ ಮನೆಗೆ ಹೋಗ್ತೀನಿ, ನನಗೆ ಬಿಟ್ಟು ಬಂದುಬಿಡು ಸ್ಟೇಷನಿಗೆ ಬಂದು, ನಾನು ಅಲ್ಲಿ ಹೋಗಿ ಇಳ್ಕೊಂಡು ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೇಳುತ್ತೆ. ಒಬ್ಬನೇ ಹೋಗ್ತೀನಿ ಅಂತ ಧೈರ್ಯ ಮಾಡ್ತಾ ಇದೆ, ನಾನು ಒಬ್ಬನೇ ಹೋಗಬೇಕು ಅಂತಲೂ ಹೇಳ್ತಾ ಇದೆ, ನೀವು ಯಾರೂ ಬರಬೇಡಿ ಅಂತ ಹೇಳ್ತಾ ಇದೆ, ನನಗೆ ಅವಕಾಶ ಕೊಡಿ, ನಾನು ಹೋಗ್ತೀನಿ ಪಪ್ಪ, ನಾನು ಒಬ್ಬನೇ ಹೋಗ್ತೀನಿ, ನಾನು ಒಬ್ಬನೇ ಬರ್ತೀನಿ, ಏನೂ ತೊಂದರೆ ಇಲ್ಲ ಅಂತಂತೆ ಚಿಕ್ಕ ಮಗು. ಒಂಥರ ಎಷ್ಟು ಖುಷಿಯಾಗಿರಬೇಡ ತಂದೆ ತಾಯಿಗೆ. ಸರಿ ಆಯಿತು, ಹಠ ಮಾಡಿ ಒಪ್ಸುತ್ತೆ ಅವರಪ್ಪನ. ಬೇಡಪ್ಪ, ನಿನಗೆ ಗೊತ್ತಾಗಲ್ಲ, ಅದು ತುಂಬ ಗದ್ದಲು ಇರುತ್ತೆ, ಗಲಾಟೆಗಳಿರುತ್ತೆ, ನೀನು ಚಿಕ್ಕ ಮಗು, ನಿನಗೇನು ಗೊತ್ತಾಗುತ್ತೆ? ಇಲ್ಲಪ್ಪ ನನಗೆ ಗೊತ್ತಾಗುತ್ತೆ, ಏನೂ ತೊಂದರೆ ಇಲ್ಲ, ನಾನು ಒಬ್ಬನೇ ಹೋಗ್ಬೇಕು ಈ ಸರಿ ಅಂತ ಹೇಳುತ್ತೆ ಮಗು. ಸರಿ, ಇನ್ನು ಹಠ ಮಾಡಿ ಒಪ್ಸುತ್ತೆ. ಆಯಿತು ಅಂತ ತಂದೆನೂ ರೆಡಿಯಾಗಿ ಸ್ಟೇಷನಿಗೆ ಬಿಟ್ಟು ಬರೋಣ ಅಂತ ಹೋಗ್ತಾರೆ. ಆವಾಗ ಮಗು ಭಾಳ ಖುಷಿಯಾಗ್ಬಿಡುತ್ತೆ. ನನ್ನ ಮೇಲೆ ಭರವಸೆ ಇಟ್ಬಿಟ್ರು ನಮ್ಮಪ್ಪ ಅಮ್ಮ, ನಾನು ಅಜ್ಜಿ ಮನೆಗೆ ಹೋಗ್ಬಿಡ್ತೇನೆ, ಅದೇನು ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ಗಂಟೆಯಲ್ಲಿ ನಾನು ಹೋಗ್ಬಿಡ್ತೇನೆ ನಮ್ಮೂರಿಗೆ, ಅಜ್ಜಿ ಮನೆಗೆ ಹೋಗ್ಬಿಡ್ತೇನೆ ಅಂತ ಭಲೇ ಖುಷಿ ಆಗಿಬಿಡುತ್ತೆ ಮಗುವಿಗೆ. ಆವಾಗ ತಂದೆ ಒಂದು ಮಾತು ಹೇಳುತ್ತೆ, ನೋಡ್ಪುಟ್ಟ, ನಿನಗೆ ಟ್ರೈನ್ ಟಿಕೆಟು ತೆಗೆಸಿದ್ದೀನಿ, ನೀನು ಹೋಗು, ಈ ಒಂದು ಸಣ್ಣದ ಬ್ಯಾಗ್ ಇದೆ, ಇದನ್ನ ಇಟ್ಕೋ, ಅಜ್ಜಿಗೊಂದಷ್ಟು ತಿನ್ನಿಸಿದೆ ಇದರಲ್ಲಿ, ನಿನಗೂ ಒಂದಷ್ಟಿದೆ, ತಗೊಂಡು ಹೋಗು. ಆದರೆ ನಿನಗೇನಾದರೂ ತೊಂದರೆ ಆದರೆ, ಏನೂ ಆಗಲ್ಲ, ನೀನು ಧೈರ್ಯವಾಗಿರ್ತೀಯ, ಹೋಗ್ತೀಯ, ನನಗೆ ಗ್ಯಾರಂಟಿ ಇದೆ. ಅಕಸ್ಮಾತ್ ಈ ಗದ್ದಲದೊಳಗಡೆ ನಿನಗೇನಾದರೂ ತೊಂದರೆ ಅನಿಸಿದರೆ ಈ ಚೀಟಿಯನ್ನು ಆವಾಗ ತೆಗೆದು ನೋಡು ಅಂತ ಒಂದು ಚೀಟಿ ಬರೆದು ಅವನ ಜೇಬಲ್ಲಿ ಇಟ್ಟಿದ್ರು. ಏನೂ ಆಗಲ್ಲ ಬಿಡಪ್ಪ ಅಂತ ಮಗು ಹೋಯಿತು. ಮಗು ಟ್ರೈನ್ ಹತ್ತಿತ್ತು. ಅಪ್ಪ ಟಾಟ ಮಾಡಿದರು. ಟ್ರೈನ್ ಮೂವ್ ಆಯಿತು. ಬಂದ ಮೇಲೆ ಯಾಕೋ ಸ್ವಲ್ಪ ಮೊದಲಿಗೆ ಚೆನ್ನಾಗಿ ಅನಿಸ್ತಿತ್ತು. ಆ ನಶೆಯಲ್ಲಿದ್ದ ಸ್ವಲ್ಪ ನಶೆ ಕಡಿಮೆ ಆದ ತಕ್ಷಣವೇ ಗಾಬರಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ತಳ್ಕೊಂಡು ಬರ್ತಾಯಿದ್ರು, ಕೂಗಾಡ್ತಾಯಿದ್ರು, ಜಗಳ ಮಾಡ್ತಾಯಿದ್ರು. ಒಂಥರ ಭಯ ಆಗ್ಬಿಡ್ತಾ ಮಗುಗೆ. ಎಲ್ಲಿದ್ದೀನಿ ನಾನು, ಏನು ಮಾಡ್ತಾಯಿದ್ದೀನಿ ನಾನು, ಇವರೆಲ್ಲ ಯಾರು, ಇಷ್ಟು ಯಾಕೆ ಕೂಗಾಡ್ತಾಯಿದ್ದಾರೆ, ಹಿಂಗೆ ಯಾಕೆ ಜಗಳ ಮಾಡ್ತಾಯಿದ್ದಾರೆ, ಏನೋ ಒಂಥರ ಗಾಬರಿ ಆಗ್ಬಿಡ್ತಾ ಮಗುಗೆ. ಗಾಬರಿ ಆದ ತಕ್ಷಣ ಇನ್ನು ಅಳಬೇಕು ಅಂತ ಅನ್ನೋದ್ರೊಳಗಡೆ ಎಲ್ಲರೂ ಆ ಕಡೆ ಈ ಕಡೆ ತಳ್ಳಾಡೋಕ್ಕೆ ಶುರು ಮಾಡಿಬಿಟ್ರು. ಆ ಮಗು ಪಾಪ ಎಳೆ ಕೋಮಲ ಮಗು, ಏನೋ ಮನಸ್ಸಲ್ಲಿ ಹೇಳ್ಬಿಡ್ತು ನಾನು ಹೋಗ್ಬಿಡ್ತೀನಿ ಅಂತ. ಆದರೆ ಆ ಒತ್ತಡ, ಅದು ಟ್ರೈನ್ ಫುಲ್ ಆಗಿಬಿಡ್ತು ನೆಕ್ಸ್ಟ್ ಸ್ಟೇಷನಲ್ಲಿ.
ಆವಾಗ ಆ ಮಗುಗೆ ಇನ್ನೇನು ಅಳಬೇಕು ಅನ್ನೋದ್ರೊಳಗಡೆ ಅವರಪ್ಪ ಇಟ್ಟ ಚೀಟಿ ನೆನಪಾಯಿತು. ಆವಾಗ ಆ ಚೀಟಿ ತೆಗೆದು ಆ ಮಗು ಓದಿತು. ಏನು ಬರೆದಿದ್ದ ಅವರಪ್ಪ ಅಂದ್ರೆ, ಮಗು ನೀನೇನು ಗಾಬರಿ ಪಡಬೇಡ, ನೀನೇನು ಚಿಂತೆ ಮಾಡಬೇಡ, ನಿಮ್ಮಪ್ಪ ನಿನ್ನ ಹಿಂದಿನ ಬೋಗಿಯಲ್ಲೇ ಇದ್ದಾನೆ. ನಿಮ್ಮಪ್ಪ ನಿನ್ನ ಹಿಂದಿನ ಭೋಗಿಯಲ್ಲೇ ಇದ್ದಾನೆ. ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ, ನಿನ್ನ ಜೊತೆ ನಾ ಇದ್ದೇನೆ, ನಿನಗೇನು ಆಗಲ್ಲ, ಸುಮ್ಮನೆ ಇರು ಅಂತ ಹೇಳಿದ ತಕ್ಷಣ ಎಂಥ ಖುಷಿ ಆಗಿರಬೇಡ ಆ ಮಗುವಿಗೆ, ಎಷ್ಟು ಆನಂದ ಆಗಿರಬೇಡ ಆ ಮಗುವಿಗೆ, ಎಷ್ಟು ಆ ಅಪ್ಪನ ಮೇಲೆ ಪ್ರೀತಿ ಹುಕ್ಕಿ ಹರಿದಿರಬೇಡ ಹೇಳಿ. ಅದಕ್ಕೆ ಆಪದ್ಬಾಂಧವ ತಂದೆ ಅಂದರೆ ಆ ಪ್ರೀತಿ ಇರುತ್ತೆ ತಂದೆ ಮಗು. ಹಾಗೆ ಬೇಹದ್ದಿನ ತಂದೆಯರಿಗೆ ಮಕ್ಕಳಿಗೆ ಇಷ್ಟು ಸಂಬಂಧ, ಇಷ್ಟು ಪ್ರೀತಿ, ಇಷ್ಟು ವಿಶ್ವಾಸ ಇರಬೇಕಾದ್ರೆ ನಾನು ಬೇಹದ್ದಿನ ತಂದೆ, ಇದು ಹದ್ದಿನ ತಂದೆದಾಯಿತು ಕತೆ. ಬೇಹದ್ದಿನ ತಂದೆ ಪರಮಾತ್ಮ ಅವರೇ ಬಂದು ನನ್ನ ಬೆನ್ನಿಗೆ ನಿಂತು ಹೆಜ್ಜೆ ಹೆಜ್ಜೆಲಿಟ್ಟು ನಾನು ಮಾಡ್ತೀನಿ ಈಗ ಮುಂದೆ ಬರುವ ಯುದ್ಧವನ್ನು, ಸುಮ್ಮನೆ ಅಸ್ತ್ರಶಸ್ತ್ರಗಳ ನನ್ನ ಕೈಗೆ ಕೊಟ್ಟು ಅವರ ಶಕ್ತಿ. ಮಹಾಭಾರತದಲ್ಲಿ ಹೇಳ್ತಾರೆ, ಅರ್ಜುನ ನೀನು ಎಲ್ಲ ಕಡೆ ಅಶ್ವತ್ಥಾಮ, ಅದೊಂದು ಕತೆ ಬರುತ್ತೆ ನಿಮಗೆ ಕೆಲವು ಸಲ. ಈ ಎಲ್ಲ ಯುದ್ಧ ಮಾಡಬೇಕಾದ್ರೆ ಎಲ್ಲ ಶಸ್ತ್ರಾಸ್ತ್ರಗಳು ಓಡಾಡ್ತಾ ಇರ್ತವೆ. ಮೇಲೊಬ್ಬನು ಮರದ ಮೇಲೆ ಕೂತ್ಕೊಂಡು ನೋಡ್ತಾನೆ, ಫಸ್ಟಿಗೆ ಅವನು ಸಾಯಿಸ್ತಾರೆ, ರುಂಡ ಕಟ್ಟಾಗ್ಬಿಡುತ್ತೆ. ಅವನು ಕೃಷ್ಣನಲ್ಲಿ ಕೇಳ್ಕೊತಾನೆ, ಕೃಷ್ಣ ನಾನು ಸಾಯ್ತೀನಿ ಬೇಕಾದರೆ ಪರವಾಗಿಲ್ಲ, ಆದರೆ ಈ ಯುದ್ಧವನ್ನು ಸಂಪೂರ್ಣವಾಗಿ ನೋಡಬೇಕು ಅನ್ನೋ ಆಸೆ ಇದೆ, ಅಲ್ಲಿಯ ತನಕ ನನಗೊಂದಷ್ಟು ಅವಕಾಶ ಕೊಡು ಅಂತಾನೆ. ಆ ರುಂಡ ಸುದರ್ಶನ ಚಕ್ರದ ಮುಖಾಂತರ ಹೋಗಿ ಒಂದು ಮರದ ಮೇಲೆ ಕೂಡಿಸ್ತಾನೆ ಎತ್ತರದಲ್ಲಿ. ಅದು ಇಡೀ ಪೂರ್ತಿ ಯುದ್ಧವನ್ನು ನೋಡುತ್ತೆ. ಆಗ ಎಲ್ಲ ಯುದ್ಧ ಕಂಪ್ಲೀಟಾಗಿ ಮಹಾಭೀಕರವಾಗಿ ನಡೆದು ಅರ್ಜುನ ಬಹಳ ಮಹಾಪ್ರದರ್ಶನವನ್ನು ನೀಡಿ ಇನ್ನು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಅದಾದ ಮೇಲೆ ಸ್ವಲ್ಪ ಅಹಂಕಾರ ಬಂದುಬಿಡುತ್ತೆ ಅರ್ಜುನನಿಗೆ, ನಾನು ಯುದ್ಧ ಮಾಡಿಬಿಟ್ಟೆ, ನಾನು ಗೆಲ್ಲಿಸ್ಬಿಟ್ಟೆ, ಕೃಷ್ಣನನ್ನು ಕೂಡ ಸೈಡಿಗೆ ಸರಿ ಅನ್ನೋ ಲೆಕ್ಕದಲ್ಲಿ ಬಂದು ಬಿಡುತ್ತಾನೆ. ಆಗ ಯುದ್ಧ ಯಾರು ಗೆಲ್ಲಿಸಿದ್ರಪ್ಪ? ಅರ್ಜುನ ಅಂತಾನೆ. ನಾನೇ ಗೆಲ್ಲಿಸಿದ್ದು. ಅಲ್ಲಿ ಮೇಲೆ ಕುಂತ ನೋಡು, ಕೇಳವನ್ನ ಅಂತ. ಯಾರು ಅಂತ ಮುಖ ಎತ್ತಿ ನೋಡುತ್ತಾನೆ, ಅಲ್ಲಿ ಒಂದು ರುಂಡ ಇರುತ್ತೆ, ತನ್ನದೇ ಸಹೋದರ ಆತ್ಮದು. ಹೆಂಗೆ ನಡೀತಪ್ಪ ಯುದ್ಧ? ಮಸ್ತ್ ನಡೀತು. ಯಾರು ಮಾಡಿದರು? ಎಲ್ಲ ಸುದರ್ಶನ ಚಕ್ರ ಮಾಡಿದ್ದು ಯುದ್ಧ. ಬೇರೆ ಅರ್ಜುನನ ಬಾಣಗಳು ಎಲ್ಲೂ ಕಾಣಿಸ್ಲಿಲ್ಲ, ಸುಮ್ಮನೆ ನೆಪ ಮಾತ್ರಕ್ಕೆ ಬಿಡ್ತಾ ಇದ್ದ. ಅದರಿಂದ ಎಲ್ಲ ಶಕ್ತಿ ಶ್ರೀಕೃಷ್ಣನಿಂದ ಇತ್ತು. ಶ್ರೀಕೃಷ್ಣನ ಶಕ್ತಿ ಅವುಗಳನ್ನು ಗುರಿ ಮುಟ್ಟಿಸ್ತಾ ಇತ್ತು ಹೊರತಾಗಿ ಅರ್ಜುನ ಸುಮ್ಮನೆ ಬಿಡಲಿಕ್ಕೆ ನಿಮಿತ್ತ ಆಗಿದ್ದಷ್ಟೇ. ಎಲ್ಲ ಹೋಗಿ ಹೊಡೆದದ್ದು ಶ್ರೀಕೃಷ್ಣನ ಶಕ್ತಿ ಅಂತ ಹೇಳ್ತಾನೆ. ಶ್ರೀಕೃಷ್ಣನ ಸುದರ್ಶನ ಚಕ್ರವೇ ಅದೆಲ್ಲವನ್ನು ಮಾಡ್ತೈತೆ. ಆದರೆ ಚಕ್ರವನ್ನು ಬಳಸಬಾರ್ದು, ಆಯುಧವನ್ನು ಬಳಸಬಾರ್ದು ಅಂತ ಶ್ರೀಕೃಷ್ಣನಿಗೆ ವಾಗ್ದಾನ ಇರೋದರಿಂದ ಅವರು ಬಳಸಲಿಲ್ಲ. ಆದರೆ ಆ ಶಕ್ತಿನೇ ಅರ್ಜುನನ ಬಾಣಗಳನ್ನು ಗುರಿ ಮುಟ್ಟುವಂತೆ ಮಾಡ್ತಾ ಇತ್ತು ಅಂತ ಮೇಲೆ ಕೂತವರು ಹೇಳಿದಾಗ ಸುಮ್ಮನೆ ಆಟದ ಬೊಂಬೆ ಥರ ನಿಮಿತ್ತ ಅರ್ಜುನ ಅನ್ನೋದು ಗೊತ್ತಾಗಿ ತಲೆ ಕೆಳಗಾಕಿ ತನ್ನ ಸೋಲನ್ನು ಒಪ್ಕೊಂಡು ತನ್ನ ದೇಹಾಭಿಮಾನವನ್ನು ಬಿಟ್ಟು ನಾಚಿಕೆಯಿಂದ ಶರಣಾಗ್ತಾನೆ ಶ್ರೀಕೃಷ್ಣನಿಗೆ. ಹಾಗೆ ಇಲ್ಲಿ ಏನೇ ನಾವು ಮಾಡ್ತೀವಿ ಅಂದರೂ ಕೂಡ ನಾವು ಮಾಡೋದಿಲ್ಲ, ನಮ್ಮ ಹಿಂದೆ ಸ್ವಯಂ ಪರಮಾತ್ಮ ಸರ್ವಶಕ್ತಿವಂತ ಇದ್ದಾರೆ, ಆತನ ಶಕ್ತಿ ಮಾಡಿಸುತ್ತೆ. ಸುಮ್ಮನೆ ಒಂದಡಿ ಮುಂದಿಡಬೇಕು, ಪ್ರಾಮಾಣಿಕವಾಗಿರಬೇಕು, ನಾನು ಮಾಸ್ಟರ್ ಸಾಗರ್ ಅನ್ನುವ ನಶೆಯಲ್ಲಿರಬೇಕು, ಪರಮಾತ್ಮನ ನೆನಪಲ್ಲಿದ್ದುಕೊಂಡು ವಿಜಯ ಮಹೋತ್ಸವವನ್ನು ಆಚರಣೆ ಮಾಡಬೇಕು. ಆಗ ಮಾತ್ರ ನಾವು ವಿನಯದಿಂದ ಇದ್ದು ಈ ಮಹಾ ವಿಜಯ ದಶಮಿಯಲ್ಲಿ ನಾವು ವಿಜಯ ಸಂಭ್ರಮವನ್ನು ಆಚರಿಸಬಹುದು, ದೀಪಾವಳಿಯನ್ನು ಆಚರಿಸಬಹುದು. ಅದಕ್ಕೆ ನಾವೆಲ್ಲರೂ ಕೂಡ ಆ ಮಾಸ್ಟರ್ ಸಾಗರ ಸ್ವರೂಪದ ಅನುಭವದಲ್ಲೇ ಇರೋಣ. ನಮ್ಮನ್ನು ನಾವು ಎಂದೂ ಕನಿಷ್ಠ ಅಂತ ನೋಡಿಕೊಳ್ಳೋದು ಬೇಡ. ನಾವು ಬಲಹೀನರು, ನಾವು ಪಾಪಿಗಳು ಅನ್ನೋದು ಪಾತ್ರದ ಆರೋಪಗಳನ್ನು ಆತ್ಮದಲ್ಲಿ ಹಾಕೋದು ಬೇಡ. ಆತ್ಮದ ಸ್ಮೃತಿಯಲ್ಲಿ ಇದ್ದಾಗ ಪಾತ್ರದ ಯಾವ ಸ್ಮೃತಿಯೂ ನಮಗೆ ಬೇಡ. मैं आत्मा हूँ, मैं आत्मा हूँ, मैं आत्मा हूँ. कहाँ है बेटा तू? मैं यहाँ ही हूँ बाबा. भ्रुकुटी के बीच आत्मा का साथ ही हूँ बाबा. ಸ್ಮೃತಿಗೆ ಕೇಳಬೇಕು ನಾವು, कहाँ है बेटा तू?
मैं यहाँ ही हूँ बाबा। मैं आनंद स्वरूप, ನಾನು ಮಾಸ್ಟರ್ ಆನಂದ ಸಾಗರ್. ನಾನು ಮಾಸ್ಟರ್ ಪವಿತ್ರ ಸಾಗರ್. मैं मास्टर सुख सागर. मैं मास्टर शांति सागर हूँ. ಇದೇ ನಶೆಯಲ್ಲಿರಿ. ಇಡೀ ದಿನ ಇದೇ ಅನುಭವವನ್ನು ಮಾಡೋಣ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.